ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿನ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಶನಿ ತ್ರಯೋದಶಿ ಅಂದರೆ ತ್ರಯೋದಶಿ ತಿಥಿಯು ಶನಿವಾರವು ಬಂದರೆ ಆ ದಿನಕ್ಕೆ ಮಹತ್ವವಾಗಿರುವಂತಹ ಶನಿ ಪರಮಾತ್ಮನ ಕೃಪೆ ಕಟಾಕ್ಷಗಳು ಆ ದಿನವೂ ಇರುತ್ತೆ. ಈ ದಿನದಂದು ಯಾರಾದರೂ ಶನಿ ಪರಮಾತ್ಮನಿಗೆ, ಪರಮಶಿವನಿಗೆ, ಶ್ರೀ ಆಂಜನೇಯ ಸ್ವಾಮಿಗೆ ಆರಾಧನೆ ಮಾಡ್ತಾರೋ, ಅಭಿಷೇಕವನ್ನು ಮಾಡ್ತಾರೋ ಅಥವಾ ದಾನಾದಿಗಳು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಈ ಸಾಡೆ ಸಾತಿ, ಅರ್ಧಾಷ್ಟಮ, ಅಷ್ಟಮ ಇತ್ಯಾದಿ ಶನಿಕಾಟ ದೋಷಗಳಿಂದ ವಿಮುಕ್ತರಾಗಬಹುದು ಅಂತ ಹೇಳ್ತಾ ಇರ್ತಾರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಮುಖ್ಯವಾಗಿ ಈ ದಿನದ ಓಂ ಶಂ ಶನಯೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಪಠನೆ ಮಾಡುವುದರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನು ಪಠನೆ ಮಾಡುವುದರಿಂದ ಕೂಡ ಶನಿ ಪರಮಾತ್ಮನ ದಿವ್ಯ ದೃಷ್ಟಿ, ದಿವ್ಯ ಕರುಣಾ ಆಶೀರ್ವಾದವು ಎಲ್ಲರ ಮೇಲೆ ಇರುತ್ತೆ. ಮುಖ್ಯವಾಗಿ ಈ ಶನಿ ತ್ರಯೋದಶಿ ಅನ್ನೋದು ಕುಂಭರಾಶಿಯವರಿಗೆ, ಯಾಕಂದರೆ ಕುಂಭರಾಶಿಯವರ ಸಿಚುವೇಶನ್ ನಮಗೆ ಗೊತ್ತು. ಕಳೆದ 2-2.5 ವರ್ಷಗಳಿಂದ ಮುಖ್ಯವಾಗಿ ತುಂಬ ಕೆಲವೊಂದು ವಿಷಯಗಳಲ್ಲಿ ವಿಪರೀತವಾಗಿರುವಂಥ ಹಣಕಾಸಿನ ಒತ್ತಡ ಆಗಿರಬಹುದು, ಕುಟುಂಬ ಜೀವನದಲ್ಲಿ ಇರ್ತಾ ಇರುವಂತಹ ಒತ್ತಡ ಆಗಿರಬಹುದು. ಈ ವಿಷಯಗಳಲ್ಲಿ ತುಂಬ ಸಾಕಷ್ಟು ಚಾಲೆಂಜಸ್ಸನ್ನು ನೀಡ್ತಾ, ಇನ್ನು ಹೋದ ವರ್ಷದಿಂದ ಈ ಧನ ಕುಟುಂಬ ಸ್ಥಾನಕ್ಕೆ ಶನಿ ಪರಮಾತ್ಮನ ರಾಶ್ಯಾಧಿಪತಿಯ ಆಗಮನ ಇವರಿಗೆ ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಈ ಕುಂಭರಾಶಿಯವರು ಇದ್ದಾರೆ. ಇನ್ನು ಇವರಿಗೆ ಗುರು ಪಂಚಮದಲ್ಲಿ ಸ್ವಲ್ಪ ಯೋಗಕಾರಕನಾಗಿದ್ದರು. ಈ ಕುಂಭರಾಶಿಯವ್ರದ್ದು ಏನಪ್ಪ ಅಂದರೆ ಅವರಿಗೆ ಸೆಲ್ಫ್ ರಿಯಲೈಜೇಷನ್ ಅನ್ನೋದು, ಅಂದರೆ ಸ್ವಂತವಾಗಿ ತಮ್ಮನ್ನು ತಾವು ಸ್ವಂತವಾಗಿ ಮಾಡುವಂತಹ ಯೋಚನೆಗಳಾಗಿರ್ಬೋದು, ಸ್ವತಃ ಅವರಿಗೆ ನಿರ್ಧಾರಗಳು ಮಾಡುವಂತಹ ಶಕ್ತಿ, ಸ್ವತಂತ್ರವಾಗಿ ಈ ಕೆಲವೊಂದು ಡೆಸಿಷನ್ ಮಾಡುವಂತಹ ಶಕ್ತಿ, ಯಾರ ಮೇಲೆ ಡಿಪೆಂಡ್ ಆಗದೆ ಸ್ವತಂತ್ರವಾಗಿ ತಾವು ಅಂದ್ಕೊಂಡಿರುವಂತಹ ವಿಷಯಗಳನ್ನು ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡುವಂತಹ ವಿಷಯಗಳಲ್ಲಾಗಿರಬಹುದು. ಇವರ ಕೆಲವೊಂದು ವಿಷಯಗಳಲ್ಲಿ ಅವರಿಗಿರುವಂತಹ ಹಠ, ಛಲ, ಒಂಥರ ಮೊಂಡುತನ, ಅವ್ರು ಅಂದ್ಕೊಂಡಿರುವಂತಹ ವಿಷಯ ಅಥವಾ ಕಾರ್ಯ ಸಾಧನೆಗೋಸ್ಕರ ಮಾಡಬೇಕಾಗಿರುವಂಥ ಎಫರ್ಟ್ಸ್ ಆಗಿರಬಹುದು. ಎನಿಥಿಂಗ್ ರಿಲೇಟೆಡ್, ಯಾವುದಾದ್ರೂ ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳಾಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳಾಗಿರಬಹುದು. ಮುಖ್ಯವಾಗಿ ಈ 2-2.5 ವರ್ಷಗಳಿಂದ ಈ ಪರ್ಟಿಕ್ಯುಲರ್ ಕೋರ್ಟ್ಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಾಗಿರಬಹುದು. ಈ ಯಾವುದಾದ್ರೂ ಒಂದರಲ್ಲಿ ಗುರುತಿವಿಕೆ ಸಿಗಬೇಕು, ಈ ಯಾವುದಾದ್ರೂ ಒಂದರಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡಬೇಕು ಅಂದ್ಕೊಂಡಿರುವಂತಹ ಪ್ರಭಾವ, ಈ ವಿಷಯಗಳಲ್ಲಿ ಕಳೆದ 2-2.5 ವರ್ಷಗಳಿಂದ ನಾನು ಹೇಳಿರುವಂತಹ ವಿಷಯಗಳಲ್ಲಿ ಒಂದು ರೀತಿ ಹೋರಾಟನೇ ಮಾಡ್ತಾ ಇರ್ತಾರೆ, ಯುದ್ಧವನ್ನೇ ಮಾಡ್ತಾ ಇರ್ತಾರೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಈಗ ಇವರು ಮುಖ್ಯವಾದ ಕೆಲವೊಂದು ವಿಷಯಗಳಲ್ಲಿ ಗುರುತಿಸುವಿಕೆ ಬೇಕು, ಅಥವಾ ಇವರ ಎಫರ್ಟನ್ನು ಗುರುತಿಸಬೇಕು, ಪ್ರತಿಯೊಂದರಲ್ಲಿ ಕೂಡ ಮುಂದಿರಬೇಕು, ಪ್ರತಿಯೊಂದರಲ್ಲಿ ಕೂಡ ತಮ್ಮದೇ ಗೆಲುವಾಗಿರಬೇಕು ಅಂತ ಕಷ್ಟಪಡ್ತಾ ಇರುವಂತಹ ಕುಂಭರಾಶಿಯವರಿಗೆ ಈ ಲಗ್ನದಲ್ಲೇ, ರಾಶಿಯಲ್ಲೇ ರಾಹು ಅಷ್ಟಮ ಸ್ಥಾನದಲ್ಲಿರುವಂತಹ ಕೇತು ಮುಖಾಂತರ ಏನಾಗ್ತಾ ಇದೆಯಪ್ಪ ಅಂದರೆ, ಇವರು ತಮ್ಮ ಅಗತ್ಯಗಳನ್ನು ಮರೆತು ತಮಗೆ ಬೇಕಾಗಿರುವಂತಹ ಕೆಲವೊಂದು ವಿಷಯಗಳನ್ನು ಬಿಟ್ಟು ಕುಟುಂಬಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದರು, ಬಟ್ ಆ ವಿಷಯಗಳು ಇವರನ್ನು ಡ್ಯಾಮೇಜ್ ಮಾಡುವ ರೀತಿಯಲ್ಲಿ, ಯಾಕಪ್ಪ ಈ ವಿಷಯ ಮಾಡೋಕ್ಕೋದೆ ಅಂತ ಹೇಳ್ಬಿಟ್ಟು ಇವರನ್ನೇ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಗೋಚಾರದಿಂದ ನೋಡುವುದಾದರೆ ಈ ರೀತಿ ವಿಷಯಗಳಂದರೆ ಎಷ್ಟೇ ಒಳ್ಳೇದು ಮಾಡೋಕ್ಕೋದ್ರೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ಮನೆಯವರ ಹತ್ರ ಸ್ವಲ್ಪ ಬಯಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಈಗ ಲಗ್ನದಲ್ಲೇ, ರಾಶಿಯಲ್ಲೇ ಇರುವಂತಹ ರಾಹು ಏನು ಮಾಡುತ್ತೆ ಅಂದರೆ, ಊಹೆಗಳು ಇವರು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ಆಗುತ್ತೆ. ನಾನು ಈಗ ನಾನು ಮನೆಗೆ ಈ ವಸ್ತುವನ್ನು ತಗೊಂಡೋದ್ರೆ ಹಬ್ಬ ಆಹಾ ಓಹೋ ಅಂತ ಅವರ ಕಷ್ಟವನ್ನು ಗುರುತಿಸ್ತಾರೆ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ದುಡಿದು ಏನಾದರೂ ಒಂದು ಬೆಲೆ ಬಾಳುವಂತಹ ವಸ್ತುವನ್ನು ಮನೆಗೆ ತಗೊಂಡು ಹೋಗಿದ್ದಾರೆ ಅಂದ್ಕೊಳ್ಳಿ. ಇವ್ರನ್ನ ಹೊಗಳೋದೆಲ್ಲಾದರೂ ಇರಲಿ, ಯಾಕಪ್ಪ ದುಡ್ಡು ವೇಸ್ಟ್ ಮಾಡ್ತೀಯ ಅದು ಇದು ಅಂತ ಹೇಳಿಬಿಟ್ಟು ಒಂದು ದೊಡ್ಡ ರಾಮಾಯಣನೇ ಮಾಡಿಬಿಡ್ತಾರೆ, ಒಂದು ದೊಡ್ಡ ಕಥೆನೇ ಮಾಡಿಬಿಡ್ತಾರೆ. ಇನ್ನು ಪ್ರತಿಯೊಬ್ಬರು ಕೂಡ ಯಾಕೆ ತಂದೆ ಈ ರೀತಿ ವಿಷಯಗಳನ್ನು ರೀತಿಯಲ್ಲಿ, ಅಂದರೆ
ಈ ಪರ್ಟಿಕ್ಯುಲರ್ ಇವರಿಗೆ ಊಹೆಗೆ ತಕ್ಕಂತೆ ಮಾಡುವಂತಹ ವಿಷಯಗಳು ಅದಕ್ಕೆ ಪ್ರತಿಕೂಲವಾಗಿ ರಿಸಲ್ಟನ್ನು ಕೊಡ್ತಾ ಇರುತ್ತೆ. ಇವರು ಊಹೆ ಮಾಡಿರುವಂತಹ ಅಥವಾ ಇವರು ಅಂದ್ಕೊಂಡಿರೋ ರೀತಿಯಲ್ಲಿ ಫಲಗಳನ್ನೋದು ಇವರಿಗೆ ಸಿಗುವುದಿಲ್ಲ. ಆ ರೀತಿ ಒಂಥರ ಇಲ್ಯೂಷನಲ್ಲಿ ಇವರು ಪರ್ಟಿಕ್ಯುಲರ್ ಆಗಿ ಕುಂಭರಾಶಿಯವರು ರಾಹು ಲಗ್ನದಲ್ಲಿರೋದ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ರೆಸ್ಪಾಂಡ್ ಮಾಡ್ತಾರೆ, ನಾನು ಹೋಗೋದ ತಕ್ಷಣ ಕೊಟ್ಬಿಡ್ತಾರೆ, ಈ ರೀತಿ ಒಂದು ಭ್ರಮೆಯಲ್ಲಿ ಇರ್ತಾರೆ ಈ ಕುಂಭರಾಶಿಯವರು ಈ ಸಂದರ್ಭದಲ್ಲಿ. ಇನ್ನು ಶನಿ ಪರಮಾತ್ಮ, ಈ ಶನಿ ತ್ರಯೋದಶಿ ಮುಖ್ಯವಾಗಿ ಶನಿ ಪರಮಾತ್ಮನ ಬಗ್ಗೆ ಮಾತಾಡಬೇಕು. ತನ್ನದೇ ಆಗಿರುವಂತಹ ಕುಂಭರಾಶಿ ಮೂಲ ತ್ರಿಕೋಣ ರಾಶಿ. ಈ ರಾಶಿಯಲ್ಲಿ ಧನಕ್ಕೆ, ಹಣಕಾಸಿಗೆ ಸಂಬಂಧ, ವಾಕಿಗೆ, ಮಾತಿಗೆ ಸಂಬಂಧಪಟ್ಟಿರುವಂತಹ ಈ ಕುಟುಂಬ ಸ್ಥಾನವಾಗಿರುವಂತಹ ವ್ಯವಹಾರ ಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಈ ಸ್ಥಾನದಲ್ಲಿ, ಅದರಲ್ಲೂ ಕೂಡ ಜಲರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿ ಪರಮಾತ್ಮ ಇರ್ತಾರೆ. ಸೊ ಜಲರಾಶಿ ಅಂದರೆ, ಮೀನರಾಶಿ ಅಂದರೆ ಭಾವೋದ್ವೇಗಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಈ ರಾಶಿಯಲ್ಲಿ ಶನಿ ಆಗಮನ ಅನ್ನೋದಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಫಿನಾನ್ಸ್ ರಿಲೇಟೆಡ್ ತೊಂದರೆಗಳನ್ನು ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ತುಂಬ ಜನಗಳು ಹೇಳ್ಕೊಳ್ತಾ ಇರೋ ಮುಖ್ಯವಾಗಿರುವಂತಹ ಪ್ರಾಬ್ಲಮ್ಸ್ ಏನಂದರೆ ಹಣಕಾಸಿನ ತೊಂದರೆ, ಸಾಲಬಾಧೆ, ಸಾಲದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ತುಂಬ ನಷ್ಟ ಮಾಡ್ಕೊಂಡಿದ್ದೇನೆ, ಈ ಕೆಲವೊಂದು ವಿಷಯಗಳಲ್ಲಿ ಲೋನ್ ಮಾಡಬೇಕಾಗಿರುವಂತಹ ಪ್ರಯತ್ನಗಳು ಅಥವಾ ಯಾರಾದರೂ ಕೊಟ್ಟಿರುವಂತಹ ಹಣ ವಾಪಸ್ ಕೊಡೋದಕ್ಕೆ ತುಂಬ ಡಿಲೇ ಮಾಡ್ತಾಯಿದ್ದಾರೆ. ಈ ರೀತಿ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಕುಂಭರಾಶಿಯವರು. ಅಷ್ಟೇ ಅಲ್ಲ, ಇನ್ನು ಕುಟುಂಬ ಲಾಭಾಧಿಪತಿ ಆಗಿರುವಂತಹ ಗುರು ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿ ಇರ್ತಾರೆ. ಸೊ ಒಂದು ರೀತಿ ಇವರಿಗೆ ಅನುಕೂಲ, ಪಂಚಮ ಸ್ಥಾನ ಅನುಕೂಲ ಸ್ಥಾನ ಆಗಿದ್ರೂ ಕೂಡ ಬಟ್ ಕುಂಭರಾಶಿಗೆ ಈಗ ಕೆಲವೊಂದು ಪ್ರತಿಕೂಲ ಪರಿಸ್ಥಿತಿಗಳಿಂದ ಹೊರಗಡೆ ಬರುವುದಕ್ಕೆ ಮಾರ್ಗಗಳನ್ನು ತೋರಿಸ್ತಾ ಇರ್ತಾರೆ ಗುರು ಪರಮಾತ್ಮರು. ಅಂದರೆ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಈ ಸಾಡೆ ಸಾತಿನ ಕೊನೆಯ ಹಂತ, ಈ ಸಾಲ ಮಾಡಿರ್ತಾರೆ ಬಟ್ ಆ ವ್ಯಕ್ತಿಗಳಿಗೆ ಆನ್ಸರ್ ಮಾಡೋಕ್ಕಾಗದೆ ಈ ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿಬಿಟ್ಟು ಕೆಲವೊಂದು ದಿನಗಳ ಕಾಲ, ಅಟ್ಲೀಸ್ಟ್ ಕೆಲವೊಂದು ದಿನಗಳ ಕಾಲ ಈ ಪ್ರೆಷರ್ನ ತಡ್ಕೋಬೇಕು ಅಥವಾ ಈ ಒತ್ತಡವನ್ನು ತಡ್ಕೋಬೇಕು ಅಂತ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಆ ರೀತಿ ಹಣಕಾಸಿನ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಅಂದರೆ ಇಲ್ಲಿ ರಾಹು ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ, ಖಂಡಿತ ಆಗುತ್ತೆ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ, ನಿಂಗೆ ಅದ್ಭುತ ರೀತಿಯಲ್ಲಿ ಲಾಭಗಳು ಬರುತ್ತೆ, ಅಥವಾ ಇನ್ನೂ ವ್ಯಕ್ತಿಗೆ ಕೊಡೋ, ನಿಮಗೆ ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ಈ ರೀತಿ ಒಂದು ರೀತಿ ಫಾಲ್ಸ್ ಇಮ್ಯಾಜಿನೇಷನ್ಸ್ನ ನೀಡ್ತಾ ಇರ್ತಾರೆ. ಬಟ್ ಈ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಏನಾದರೂ ಪ್ರಯತ್ನಗಳು ಮಾಡಿದ್ರೆ, ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಶನಿ ಪರಮಾತ್ಮರು ಅವರು ಧರ್ಮಕಾರಕ, ನಿನ್ನ ಕಷ್ಟಪಡು, ನಾನು ಫಲ ಕೊಡ್ತೀನಿ. ರಾಹು ಹೇಳ್ದಂಗೆ ಶಾರ್ಟ್ಕಟ್ಟಲ್ಲಿ ಏನಾದರೂ ಪ್ರಯತ್ನಗಳು ಮಾಡೋಗಾದರೆ ಇಲ್ಲಿ ಶನಿ ಪರಮಾತ್ಮರು ನಷ್ಟವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕುಂಭರಾಶಿಯವರು ಏನಪ್ಪ ಅಂದರೆ, ಇವರ ಮೇಲೆ ಯಾರು ದಬ್ಬಾಳಿಕೆ ಮಾಡೋದು, ಕಮಾಂಡಿಂಗ್ ಮಾಡೋದು ಇತ್ಯಾದಿ ವಿಷಯಗಳನ್ನು ಇಷ್ಟಪಡುವುದಿಲ್ಲ. ಇವರು ಕಂಪ್ಲೀಟಾಗಿ ಯಾವಾಗ ವರ್ಕನ್ನು ಪೂರ್ತಿ ಮಾಡ್ತಾರೆ ಅಂದರೆ, ಒಂದು ಸ್ವೇಚ್ಛೆಯಿಂದ, ಒಂದು ಸ್ವತಂತ್ರದಿಂದ ಕೂಡಿರುವಂತಹ ವಾತಾವರಣ, ಇವರಿಗೆ ಫ್ರೀ ಹ್ಯಾಂಡ್ಸ್ ಕೊಟ್ಬಿಡಬೇಕು. ಸೊ ಯಾವ ದಬ್ಬಾಳಿಕೆ ಅಥವಾ ಡ್ಯಾಮಿನೇಟ್ ಈ ರೀತಿ ಮಾಡಬಾರ್ದು. ಅಂತಹ ವಾತಾವರಣದಲ್ಲಿ ಅದ್ಭುತ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಬೇರೆಯವರ ಜೊತೆಗೆ, ನನಗೇನಕ್ಕೆ ಈ ರೀತಿ ಮಾರ್ಕ್ಸ್ ಬರ್ತಾಯಿದೆ, ಅವ್ರಿಗೆ ತುಂಬ ಕಮ್ಮಿ ಅಂದರೆ ನನಗೆ ಕಮ್ಮಿ ಬರ್ತಾಯಿದೆ, ಅವ್ರಿಗೆ ಜಾಸ್ತಿ ಬರುತ್ತೆ, ನನ್ನ ಫ್ರೆಂಡು ನೆಕ್ಸ್ಟ್ ಇಯರ್ ಇನ್ನೊಂದು ಕಾಲೇಜಲ್ಲಿ ಒಳ್ಳೆ ಕಾಲೇಜಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮದೇ ಆಗಿರುವಂತಹ ಕಷ್ಟ, ನಿಮ್ಮದೇ ಆಗಿರುವಂತಹ ಈ ಹಣಕಾಸಿನ ಸ್ಥಿತಿ, ನಿಮ್ಮ ಕುಟುಂಬದ ಪರಿಸ್ಥಿತಿ ಪ್ರತಿಯೊಂದನ್ನು ಯೋಚನೆ ಮಾಡಿ ಕೆಲವೊಂದು ವಿಷಯಗಳನ್ನು ನಿಮ್ಮ ತಾಯಿ ತಂದೆಯ ದೃಷ್ಟಿಗೆ ತಗೊಂಡೋಗಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕಷ್ಟ, ನಿಮ್ಮ ಓನ್ ಎಫರ್ಟ್, ನಿಮ್ಮ ಪ್ಲ್ಯಾನಿಂಗು ಅದು ಯಾವ ರೀತಿ ಇರುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಇಲ್ಲಿ ದ್ವೇಷ, ಜಲಸಿ ಇತ್ಯಾದಿ ವಿಷಯಗಳಂದರೆ ನಿಮಗೆ ನಷ್ಟ ಆಗುತ್ತೆ. ಸೊ ಆದ್ದರಿಂದ ಬೇರೆಯವ್ರ ಹತ್ರ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಸಪ್ತಮ ಭಾವದಲ್ಲಿರುವಂತಹ ಕೇತು ಪರಮಾತ್ಮರು ಈ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ವಿರುದ್ಧ ಭಾವನೆಗಳು, ಈಗೋ ಕ್ಲಾಶಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ಮೇಲೆ ಹೇಳಿರುವಂತಹ ಸಮಸ್ಯೆಗಳ ಜೊತೆಗೆ ಈ ಕೌಟುಂಬಿಕ ಜೀವನದಲ್ಲಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಾಗಿರಬಹುದು, ಅಥವಾ ಮದುವೆ ಇನ್ನೇನು ವಿವಾಹ ನಿಶ್ಚಯವಾಗ್ತಾ ಇದೆ, ಇನ್ನೇನು ಮುಹೂರ್ತ ಫಿಕ್ಸ್ ಮಾಡಬೇಕು, ಅಂತಹ ಸಂದರ್ಭದಲ್ಲಾಗಿರ್ಬೋದು ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಬೇಕಾಗಿರುತ್ತೆ. ರಾಶಿಯಲ್ಲಿ ರಾಹು ಇರುವುದರಿಂದ
ಮುಖ್ಯವಾಗಿ ನೀವು 3 ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಒತ್ತಡ ಇರುತ್ತೆ. ಅದು ಫ್ಯಾಮಿಲಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ, ಹಣಕಾಸಿನ ವ್ಯವಹಾರಗಳು, ಕುಟುಂಬ. ಈ ವಿಷಯಗಳಲ್ಲಿ ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ. ಈ ಹಣಕಾಸಿನ ವ್ಯವಹಾರಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಲಾಭಗಳು ಬರದೆ, ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಕುಟುಂಬ ಸದಸ್ಯರು ನಿಮಗೆ ಸಪೋರ್ಟ್ ಮಾಡದೆ, ನಿಮ್ಮ ವ್ಯಕ್ತಿತ್ವವನ್ನು ಬೇರೆಯವ್ರ ಮುಂದೆ ಕಮ್ಮಿ ಮಾಡಿಕೊಳ್ಳದೆ, ಈ ವಿಷಯಗಳಲ್ಲಿ ಒಂದಕ್ಕೊಂದು ಅಂದರೆ ಪರ್ಟಿಕ್ಯುಲರ್ ಆಗಿ ಹೊರಗಡೆ ಬರೋದಕ್ಕೆ ಅಥವಾ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ವಿಷಯಗಳಲ್ಲಿ ನೀವು ತುಂಬ ಬ್ಯುಸಿಯಾಗಿರ್ತೀರ. ಸೊ ಮತ್ತು ಶನಿವತ್ ರಾಹು ಅಂತ ಹೇಳ್ತಾರೆ. ಅಂದರೆ ಶನಿ ಪರಮಾತ್ಮನ ಸ್ಥಾನ ಲಗ್ನದಲ್ಲೇ ರಾಹು ಬಂದಿರ್ತಾರೆ. ಸೊ ಬಲವಾಗಿರ್ತಾರೆ. ರಾಹು ಈ ಟೈಮಲ್ಲಿ ತುಂಬ ಸದೃಢನಾಗಿ ತನ್ನ ಪ್ರಭಾವವನ್ನು ಕೂಡ ಅದೇ ರೀತಿ ಇರುತ್ತೆ. ಈ ಸಂದರ್ಭದಲ್ಲಿ ಈ ಶನಿ ತ್ರಯೋದಶಿ ನಂತರ ಈ ಪರ್ಟಿಕ್ಯುಲರ್ ಆಗಿ ನಿಮ್ಮ ಕುಟುಂಬಕ್ಕೆ ಮನೆಗೆಗೋಸ್ಕರ ಮಾಡುವಂತಹ ಖರ್ಚುಗಳಾಗಿರ್ಬೋದು, ಪಾರ್ಟಿಗಳಾಗಿರ್ಬೋದು, ಸೆಲೆಬ್ರೇಷನ್ಸ್ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡಬೇಕಾಗಿರುವಂತಹ ಖರ್ಚುಗಳಾಗಿರ್ಬೋದು, ನಿಮ್ಮ ಮಕ್ಕಳ ಬರ್ತ್ಡೇ ಫಂಕ್ಷನ್ಸ್ ಆಗಿರಬಹುದು, ಇನ್ನು ಸೆಲೆಬ್ರೇಷನ್ಸ್ ಆಗಿರ್ಬೋದು, ಹೆಲ್ತ್ ಚೆಕಪ್ಸ್ ಆಗಿರ್ಬೋದು, ಆರೋಗ್ಯಕ್ಕೆ ಮಾಡುವಂತಹ ಖರ್ಚುಗಳಾಗಿರ್ಬೋದು, ಯಾವುದನ್ನೇ ತಗೊಂಡ್ರೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರುವಂತಹ ಬಡ್ಜೆಟ್ಕಿನ್ನ ದುಪ್ಪಟ್ಟು ಖರ್ಚು ಮಾಡಬೇಕಾಗಿರುತ್ತೆ. ನೀವು 10,000 ಅಂದ್ಕೊಂಡಿರ್ತೀರಾ, 25,000 ಆಗುತ್ತೆ. 5,000ದಲ್ಲಿ ಮುಗಿದೋಗುತ್ತೆ ಅಂದ್ಕೊಳ್ತೀರಾ, 15,000 ಆಗುತ್ತೆ. ಅಂದರೆ ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಸೊ ಆದ್ದರಿಂದ ಶನಿ ಪರಮಾತ್ಮನ ಒಂದು ಕ್ರಮಶಿಕ್ಷಣಯುತ ಜೀವನ ವಿಧಾನದಿಂದ ಒಂದು ಬಡ್ಜೆಟ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಮತ್ತು ನಿಮ್ಮ ಹೂಡಿಕೆಗಳು, ಉಳಿತಾಯಗಳ ಮೇಲೆ ಫೋಕಸ್ ಮಾಡಿದರೆ ನಿಮ್ಮ ಲೈಫ್ ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೆ ಶನಿ ಪರಮಾತ್ಮನ ಸಹಕಾರ ಕೂಡ ಬೇಕಾಗಿರೋದ್ರಿಂದ ಮುಖ್ಯವಾಗಿ ಈ ಶನಿ ತ್ರಯೋದಶಿಯಂದು ಈ ಪ್ರದೋಷ ಕಾಲದಲ್ಲಿ ಸಾಯಂಕಾಲ ಸಮಯದಲ್ಲಿ ಹೋಗಿ ಶನಿ ಪರಮಾತ್ಮನ ಅಥವಾ ನವಗ್ರಹಗಳಿರುವಂತಹ ಅಲ್ಲಿ ಹೋಗಿಬಿಟ್ಟು ಕಪ್ಪು ಎಳ್ಳಿನ ಎಣ್ಣೆಯಿಂದ ಅಥವಾ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡೋದಾಗಿರ್ಬೋದು, ದಾನವಾಗಿ ನೀಡೋದಾಗಿರ್ಬೋದು. ಕಪ್ಪು ಎಳ್ಳು ಮತ್ತು ಬೆಲ್ಲ ಆಹಾರವಾಗಿ ಗೋಮಾತೆಗೆ ಹಸುವಿಗೆ ಆಹಾರವಾಗಿ ನೀಡುವುದರಿಂದ, ಕಬ್ಬಿಣವನ್ನು ಅಥವಾ ಕಪ್ಪು ವಸ್ತ್ರಗಳನ್ನು ದಾನ ಮಾಡುವುದರಿಂದ ಈ ಸಾಡೆ ಸಾತಿನ ದೋಷದಿಂದ ಸ್ವಲ್ಪ ಹೊರಗಡೆ ಬರಬಹುದು. ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ಶ್ರೀ ಹನುಮಾನ್ ಚಾಲೀಸ, ಶನಿ ಪರಮಾತ್ಮನ ಚಾಲೀಸ ಇಂಥ ವಿಷಯಗಳನ್ನು ಹೇಳಿಕೊಳ್ಳೋದು ಅಥವಾ ಕೇಳುವುದರಿಂದ ನಿಮಗೆ ಶನಿ ಕೊಡುವಂತಹ ಕೆಲವೊಂದು ಸಮಸ್ಯೆಗಳಿಂದ, ಅದು ಮುಖ್ಯವಾಗಿ ಚತುರ್ದಶಿ ದಿನದಿಂದ ಮಾಡೋದರಿಂದ ಮತ್ತಷ್ಟು ಅನುಕೂಲ ಫಲಗಳು ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.